ಓಲೈಕೆ ಮಾಡುವಂಥ ಎತ್ತಿ ಕಟ್ಟುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದ್ರಿ. ಹಿಂದಿನ ಅಧಿಕಾರದಲ್ಲಿ 2013ರಲ್ಲಿ ನೀವು ಬಂದಾಗ ಇಲ್ಲದ ಟಿಪ್ಪು ಜಯಂತಿಯನ್ನು ತಂದು ಹಿಂದೂಗಳು ಮತ್ತು ಮುಸಲ್ಮಾನರು ಹೊಡೆದಾಡುವ ರೀತಿಯಲ್ಲಿ ಮಾಡಿದ್ರಿ. ಕುಟ್ಟಪ್ಪನವರ ಸಾವು ಕೂಡ ಆಯಿತು. ಇವತ್ತು ಶಾಂತವಾಗಿದ್ದಂಥ ಹಿಜಾಬನ್ನು ಮತ್ತೆ ಮುನ್ನೆಲೆಗೆ ತರುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ನಾನು ಸಿದ್ದರಾಮಯ್ಯನವರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಶಾಲಾ ಕಾಲೇಜುಗಳಲ್ಲಿ ಇವತ್ತು ಯೂನಿಫಾರ್ಮ್ ಇದೆ, ಅಂದರೆ ಯೂನಿಫಾರ್ಮನ್ನು ನೀವು ಕಿತ್ತಾಕ್ತಿದ್ದೀರಾ. ಯೂನಿಫಾರ್ಮನ್ನು ತೆಗೆದುಬಿಟ್ಟು ಹಿಜಾಬ್ ಹಾಕ್ಕೊಂಡು ಬಂದ್ರಿ ಅಂತ ಹೇಳ್ತಿದ್ದೀರಾ. ಯೂನಿಫಾರ್ಮಿಗೆ, ಶಾಲಾ ಯೂನಿಫಾರ್ಮಿಗೆ, ಕಾಲೇಜ್ ಯೂನಿಫಾರ್ಮಿಗೆ ಯಾವುದೇ ಬೆಲೆ ಇಲ್ವಾ? ಇದು ನಮ್ಮ ಪ್ರಶ್ನೆ ಇದೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಇದಕ್ಕೆ ಕ್ಲಾರಿಟಿಯನ್ನು ಕೊಡಬೇಕು. ನೀವು ಹಿಜಾಬನ್ನು ಮಾತ್ರ ಹಾಕ್ಕೊಂಡು ಬರ್ಬೋದು, ಶಾಲಾ ಯೂನಿಫಾರ್ಮಿನ ಅಗತ್ಯ ಇಲ್ಲ. ಈ ಒಂದು ವಿಚಾರವನ್ನು ರಾಜ್ಯದ ಜನತೆಗೆ, ದೇಶಕ್ಕೆ ನೀವು ಈ ಸಂದೇಶವನ್ನು ಕೊಡಕ್ಕೆ ಹೊರಟಿದ್ದೀರಾ. ಸಿದ್ದರಾಮಯ್ಯನವರು ಬಂದಾಗೆಲ್ಲ ಇವತ್ತು ಚುನಾವಣೆ ಹತ್ತಿರ ಬಂದಿದೆ, ಲೋಕಸಭಾ ಚುನಾವಣೆ ಹತ್ತಿರ ಬಂದಿದೆ, ಮತ್ತೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಓಲೈಕೆಗಾಗಿ ಹಿಜಾಬನ್ನು ಮುನ್ನೆಲೆಗೆ ತರುವಂಥ ಕೆಲಸವನ್ನು, ಈ ರೀತಿಯ ಇಬ್ಬಗೆಯ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಮುಖವನ್ನು ಕಳೆದ ಬಾರಿ ನಾವು ನೋಡಿದ್ದೀವಿ. ಆ ಮುಖವಾಡ ಕೂಡ ಕಳಚಿ ಬಿದ್ದಿದೆ 2018ರಲ್ಲಿ. ಮತ್ತೆ ಇದೇ ತಪ್ಪನ್ನು ಮಾಡ್ತಾ ಇದ್ದೀರಿ. ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ, ಅಭಿವೃದ್ಧಿ ಕೆಲಸ ಅದನ್ನು ಮುಚ್ಚಾಕೋದಕ್ಕಾಗಿ ನಿಮ್ಮ ಶಾಸಕರು ಇವತ್ತು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ, ನಿಮ್ಮ ಮಂತ್ರಿಗಳು ನಿಮ್ಮ ವಿರುದ್ಧ ಬಂಡೆದ್ದಿದ್ದಾರೆ. ಅದನ್ನು ಮುಚ್ಚಿ ಹಾಕೋದಕ್ಕಾಗಿ ಮತ್ತೆ ಹಿಂದೂಗಳನ್ನ ಮುಸಲ್ಮಾನರ ಹೊಡೆದಾಡುವಂಥ ನೀತಿಯನ್ನು ಮಾಡ್ತಾ ಇದ್ದೀರಿ. ಇದನ್ನು ಬಿಟ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿ, ದುಡ್ಡು ಕೊಡಿ, ಕ್ಷೇತ್ರಗಳಿಗೆ ದುಡ್ಡು ಕೊಡಿ. ಶಾಸಕರು ಕೇಳ್ತಿದ್ದಾರೆ, ಕಾಂಗ್ರೆಸ್ಸಿನ ಶಾಸಕರು ಕೇಳ್ತಿದ್ದಾರೆ, ದುಡ್ಡು ಕೊಡಿ. ಈ ದುಡ್ಡು ಕೊಡುವಂಥ ಕೆಲಸವನ್ನ ಮಾಡಿ, ಅಭಿವೃದ್ಧಿ ಕೆಲಸ ಮಾಡಿ.